ನೋಡಮ್ಮ, ನಿನಗದು ಹೆಂಗೆ ಹೇಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ನನಗೆ ನನ್ನ ತಂಗಿ ಅಂತಂದರೆ ತುಂಬ 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 ತುಂಬಾ ಇಷ್ಟ. ನನ್ನ ತಂಗಿ ಅಂತ ಹೇಳಿದ್ರೆ ನೀನು ಏನೇ ಹೇಳು, ನನ್ನ ತಂಗಿನ ನಾನು ಮನಸ್ಸು ನೋಯಿಸೋಕ್ಕೆ ಇಷ್ಟ ಇಲ್ಲ. ಈಗ ನೀನು ಇಷ್ಟೊತ್ತೂ ನೀನೇ ನೋಡಿದೆ ಅಲ್ವಾ, ಎಷ್ಟೆಲ್ಲ ನೋವು ಪಡ್ತಾವಳೆ, ಎಷ್ಟೆಲ್ಲ ಇದು ಮಾಡ್ತಾವಳೆ, ಎಷ್ಟೆಲ್ಲ ಇದು ಮಾಡ್ತಾವಳೆ, ಸಾಯ್ತೀನಿ ಅಂತ ಹೇಳ್ತಾವಳೆ ಅಂತ ಹೇಳ್ಬಿಟ್ಟು ನಿನಗೆ ಚೆನ್ನಾಗಿ ಗೊತ್ತು ಅಲ್ವೇನಮ್ಮ. ನೀನೇ ಕಣ್ಣಾರನೇ ನೋಡ್ಬಿಟ್ಟಿದ್ಯಾ. ನನ್ನ ಮಗುನ ಇಷ್ಟಪಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ತುಂಬಾ ಇಷ್ಟಪಟ್ಟಿದ್ಯಾ ಅಂತ ಎಲ್ಲನೂ ನನಗೆ ಗೊತ್ತು. ಆದರೆ ನನ್ನ ತಂಗಿ ಈಗ ಏನಾದ್ರು ಮದುವೆ ಕ್ಯಾನ್ಸಲ್ ಆಯಿತು ಅಂತಂದರೆ ನನ್ನ ತಂಗಿ ಮಗಳು ಜೀವನನೂ ಹಾಳಾಗೋಗ್ತೈತೆ. ನನ್ನ ತಂಗಿನೂ ಏನಾರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾಳೆ ಕಣಮ್ಮ. ನೋಡು, ಅವ್ರ ಮುಂದೆ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ, ಆದರೆ ಇಲ್ಲಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಗುನ ಬಿಟ್ಬಿಟ್ಟು ದಯವಿಟ್ಟು ಹೊರಟೋಗ್ಬಿಡಮ್ಮ. ನಿನಗೆ ಏನು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಮೆರಿಕಾದಲ್ಲಿ ಎಲ್ಲ ವ್ಯವಸ್ಥೆನೂ ನಾನು ಮಾಡ್ಕೊಡ್ತೀನಿ, ಸರಿನಾ? ನಿನಗೆ ಏನು ವ್ಯವಸ್ಥೆ ಬೇಕು ಹೇಳು. ನಿನಗೆ ಅಮೆರಿಕಾದಲ್ಲಿ ನಿನಗೆ ಎಷ್ಟು ದಿನ ಇರ್ತೀಯೋ ಅಷ್ಟು ದಿನ ಸ್ಟೇ ಮಾಡೋಕ್ಕಿಂತ ಹಿಡಿದು ಎಲ್ಲನೂ ಅಮೆರಿಕಾದಲ್ಲಿ ನಿಂಗೆ ಒಳ್ಳೆ ಜಾಬ್ ಕೊಡ್ತೀನಿ, ನಿಂಗೆ ಅಲ್ಲೇ ಒಳ್ಳೆ ಸೆಟಲ್ ಆಗೋ ಥರ ನಾನು ಮಾಡ್ಕೊಡ್ತೀನಿ, ಸರಿನಾ? ನನ್ನ ಮಗುನ ಬಿಟ್ಬಿಟ್ಟು ನೀನು ದೂರ ಹೋಗೋದೇನೇ ಬೆಸ್ಟು ಅಂತ ಅನಿಸುತ್ತೆ. ಈಗ ಎಂಗೇಜ್ಮೆಂಟು ತಯಾರಿ ಅದು ಇದು ಎಲ್ಲನೂ ನಡೆದ್ಬಿಟ್ಟೈತೆ. ಈಗ ಸುಮ್ಮನೆ ಗಲಾಟೆ ಅದು ಇದು ಮಾಡ್ಕೊಳ್ಳೋದು ಬೇಡ. ನೀನು ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ವೇ ನಮ್ಮ ಅಮೆರಿಕಾದಲ್ಲಿ ಇರೋಕ್ಕೆ ಇಷ್ಟ. ನನ್ನ ಮಗ ಎಷ್ಟು ದುಡ್ಡು ಕೊಟ್ಟಿದ್ದು, ನೀನು ಸಾಯ ತನಕ ಅಷ್ಟು ನನ್ನ ದುಡ್ಡು ನಾನು ಕೊಡ್ತೀನಿ, ಸರಿನಾ? ನನಗೆ ನನ್ನ ಸಂಬಂಧ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ. ನನ್ನ ತಂಗಿಗೆ ನಾನು ಸಹಾಯ ಮಾಡೋಕ್ಕೆ ಹೋದಾಗೆಲ್ಲ ನಾನು ಅವಳು ಯಾವಾಗೂ ಹೇಳ್ತಾ ಇದ್ದು ಒಂದೇ ಮಾತು, ಅಣ್ಣ ನಾನು ಹಳೆ ಮನೆಗಿದ್ರು ಪರವಾಗಿಲ್ಲ, ನನ್ನ ಮಗಳನ್ನ ನಿನ್ನ ಮಗನ ಕೊಟ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ನಂಗೆ ಅಷ್ಟೇ ಸಾಕು ಕಣಣ್ಣ, ನೀನೇನೂ ಕೊಡೋದು ಬೇಡ ನನಗೆ ಅಂತ ಯಾವಾಗೂ ಹೇಳೋಳು. ಇವತ್ತು ಅವಳು ಮಾತು ಉಳಿಸ್ಕೊಳ್ಳೋ ಅಂತ ಟೈಮ್ ಬಂದೈತೆ, ನನಗೆ ಉಳಿಸ್ಕೊಬೇಕು ನಾನು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಥರ ಹೇಳ್ಬಾರ್ದು ಇಷ್ಟಪಟ್ಟಿರೋರಿಗೆ, ಆದರೂ ನನಗೆ ಬೇರೆ ದಾರಿ ಇಲ್ಲ. ಹೇಳ್ತಾ ಇದ್ದೀನಿ, ದಯವಿಟ್ಟು ನೀನು ಅಮೆರಿಕಾಗೆ ವಾಪಸ್ ಹೊರಟೋಗ್ಬಿಡಮ್ಮ, ನನ್ನ ಮಗುನ ಮರೆತುಬಿಡು. ರೀ, ಇದು ಎಂಥ ಮಾತು ಅಂತ ಮಾತಾಡ್ತೀರಿ? ನೀವು ನಿಮ್ಮ ತಂಗಿ ಮ್ಯಾಗಿನ ಪ್ರೀತಿಗೆ ಮಗನ ಪ್ರೀತಿನ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ, ಇದು ಯಾವ ಸೀಮೆ ನ್ಯಾಯ ಅಂತೀನಿ? ಈ ಥರ ಮಾಡೋದು ಎಲ್ಲನೂ ತಪ್ಪು ರೀ. ನೀವು ಈ ಥರ ಎಲ್ಲನೂ ಡಿಸಿಷನ್ ತಗೊಳಕ್ಕೆ ಕೇಳಬೇಡಿ. ಪಾಪ ಆ ಹುಡುಗಿ ತಾನೆ ಅಷ್ಟೂರಿಂದ ಅಷ್ಟೊಂದು ಇಷ್ಟಪಟ್ಬಿಟ್ಟೆಲ್ಲ ಬಂದವಳೆ. ನೀವು ಈ ಥರ ಮಾಡಿದ್ರೆ ಹೆಂಗೆ ಹೇಳ್ರಿ? ನನಗಂತೂ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ನೀವು ಮಾಡೋದೆಲ್ಲನೂ. ಪಾಪ ನನ್ನ ಮಗ ನೋಡಿ, ಅವ್ನ ಮುಖನ ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ನಿಮ್ಮ ತಂಗಿ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ನನ್ನ ಮಗಂಗೆ ಅವತ್ತಿಂದನೂ ಇಷ್ಟ ಇಲ್ಲ. ಆದರೂ ನಿಮ್ಮ ಮೇಲಿನ ಪ್ರೀತಿಗೆ, ನಿಮ್ಮ ಮೇಲಿನ ಗೌರವಕ್ಕೆ ಸರಿ ಅಂತ ಸುಮ್ಮನೆ ಇದ್ದ. ಅವನಿಗೆ ಪಾಪ ನಿಮ್ಮ ಮೇಲಿನ ಗೌರವಕ್ಕೆ ಪ್ರೀತಿ ಸಮೇತ ಹೇಳ್ತಿದ್ದಂಗೆ ಸುಮ್ಮನೆ ಇದ್ದ. ಇವಾಗ ಎಲ್ಲ ನಮಗೆ ನಿಜ ಗೊತ್ತಾಗೈತಲ್ವೇನ್ರಿ? ನಮ್ಮ ಮಗನ ಮನಸ್ಸೇನು ಅಂತಲೂ ಗೊತ್ತಾಗೈತೆ ನಮಗೆ. ಹಿಂಗಾದ್ರೂ ಮಾಡಿ ಅವರಿಬ್ಬರು ಪಾಪ ಒಂದು ಮಾಡಿಬಿಟ್ಟು ಮದುವೆ ಮಾಡಿ ನಾವು ಅಮೆರಿಕ ಕಳಿಸ್ಬಿಡೋಣ ಬಿಡಿ. ಅವ್ರ ಪಾಡ್ಗೆ ಅವ್ರು ಹೆಂಗೋ ಚೆನ್ನಾಗೇ ಇರ್ತಾರೆ. ನನ್ನ ಮಗ ಖುಷಿಯಾಗಿ ಚೆನ್ನಾಗಿರೋದೇ ನನಗೆ ಮುಖ್ಯ, ಅಷ್ಟೇನೆ, ಬೇರೆ ಏನೂ ಮುಖ್ಯ ಇಲ್ಲ ನನಗೆ. ಇದೇನೇ ಮಾತಾಡ್ತಾ ಇದೆಯಾ? ಹಾಗಾದ್ರೆ ನನ್ನ ತಂಗಿ ಏನಾದರೂ ಪರವಾಗಿಲ್ಲ, ನನ್ನ ತಂಗಿ ಸತ್ರು ಪರವಾಗಿಲ್ಲ, ನನ್ನ ತಂಗಿಗೆ ಏನಾದರೂ ಪರವಾಗಿಲ್ಲ, ನನ್ನ ತಂಗಿ ಆಳ್ಬಿದ್ದೋದ್ರೂ ಪರವಾಗಿಲ್ವಾ? ಅವಳು ಸತ್ತೋಗ್ತೀನಿ ಅಂತ ಹೇಳ್ತಾವಳೆ. ಆದ್ರೂ ನೀನು ಈ ಥರ ಎಲ್ಲನೂ ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಷ್ಟೇನೆ. ನೀನು ಸುಮ್ಮನೆ ಇಲ್ಲ ಅಂತಂದರೆ ನಾನಂತೂ ಸುಮ್ಮನೆ ಬಿಡಲ್ಲ ನಿನ್ನ. ಸುಮ್ಮನೆ ಇದ್ಬಿಡು. ನಾನು ಮಾತಾಡ್ತಾ ಇದ್ದೀನಿ ತಾನೇ, ನನಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ತುಂಬ ಚೆನ್ನಾಗಿ ಗೊತ್ತು. ನನಗೆ ಕೆಟ್ಟದ್ದು ಒಳ್ಳೇದನ್ನು ತಿಳ್ಕೊಂಡೇ ನಾನು ಮಾಡ್ತೀನಿ, ಸರಿನಾ? ನೀನು ಮದ್ದಿಗೆ ಬಾಯಿ ಹಾಕಕ್ಕೆ ಬರಬೇಡ. ನನ್ನ ಮಗನ ಭವಿಷ್ಯನ ಹೆಂಗೆ ರೂಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರ ಜೊತೆ ಇದ್ರೆ ಅವ್ನು ಸುಖವಾಗಿರ್ತಾನೆ, ಯಾರ ಜೊತೆ ಇದ್ರೆ ಅವ್ನು ಸಂತೋಷವಾಗಿರ್ತಾನೆ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋದು ಕಲ್ತ್ಕ. ನನಗೆ ಏನು ಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನು ಮಾಡ್ತೀನಿ. ಡ್ಯಾಡ್, ಮಗನೇ, ಅಪ್ಪನ ಮಾತು ಕೇಳು. ಸರಿನಾ? ನಿಂಗೆಲ್ಲ ಒಳ್ಳೇದಾಗ್ತೈತೆ ಕಣೋ, ಅಪ್ಪನ ಮಾತು ಕೇಳು. ಪ್ರೀತಿನೂ ಮುಖ್ಯನೇ, ಆದರೆ ಸಂಬಂಧಗಳು ತುಂಬಾ ಮುಖ್ಯ ಆಗ್ತವೆ ಕಣೋ. ಸಂಬಂಧ ತುಂಬಾ ಮುಖ್ಯ ಆಗ್ತವೆ, ಸರಿನಾ? ನನ್ನ ತಂಗಿ ಕಣೋ, ಅವಳು ಸೆಂಟಿಮೆಂಟ್ ಕಣೋ ನನಗೆ. ಅವಳಿಗೇನಾದರೂ ಆದರೆ ನನಗೆ ತಡ್ಕೊಳಕ್ಕಾಗಲ್ಲ ಕಣೋ. ನೋಡು, ನನ್ನ ಮಾತು ಕೇಳಿ ಸುಮ್ಮನೆ ಅವಳನ್ನ ಮದುವೆ ಮಾಡ್ಕೊಬಿಡು, ಸರಿನಾ? ಈಗ ಎಂಗೇಜ್ಮೆಂಟ್ಗೆಲ್ಲನೂ ತಯಾರಿ ಮಾಡ್ಕೊಬಿಟ್ಟವ್ರೆ. ಎಂಗೇಜ್ಮೆಂಟ್ ನಡೀಲಿ. ಏನಮ್ಮ, ನಿನಗೂ ಹೇಳ್ತಾ ಇದ್ದೀನಿ, ನಿನಗೆ ಅದೆಷ್ಟು ದುಡ್ಡು ಬೇಕಾದ್ರೆ ಕೇಳು, ನಾನು ಕೊಡ್ತೀನಿ, ಸರಿನಾ? ಅದೇನು ಮಾಡ್ತೀಯೋ ಬಿಡ್ತೀಯೋ ನನಗಂತೂ ಗೊತ್ತಿಲ್ಲ. ನೀನು ಇಲ್ಲಿಂದ ಹೊರಟೋಗ್ಬಿಟ್ರೆ ನನಗೆ ಆವಾಗೇನೆ ಸ್ವಲ್ಪ ಸಮಾಧಾನ ಆಗ್ತದೆ ಕಣಮ್ಮ. ನನ್ನ ಮಗನ ಇಷ್ಟಪಟ್ಟಿದ್ಯಾ, ನಾನು ಇಷ್ಟಪಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನಮ್ಮದು ಒಂದು ಸಂಸಾರ ಕಣಮ್ಮ. ಈಗ ನೀನು ಒಬ್ಬಳಿಂದ ಎಲ್ಲ 2 ಮನೆತನೂ ಒಡೆದೋಗ್ಬಿಡ್ತೈತೆ. ಅದಕ್ಕೆ ನಾನು ನಿನ್ನ ಹತ್ರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಿನಗೆ ಎಷ್ಟು ಬೇಕು ಕೇಳು, ದುಡ್ಡು ಕೊಟ್ಬಿಡ್ತೀನಿ. ನಾನು ಇನ್ನೊಂದು ಕೇಳ್ತಾ ಇದ್ದೀನಿ ರಾಜ್, ನಿನಗೆ ನನ್ನ ಮೇಲೆ ಇಷ್ಟ ಇಲ್ವಾ ಹೇಳು? ನಾನೇನೋ ತುಂಬಾ ಇಷ್ಟಪಡ್ತಾ ಇದ್ದೀನಿ, ಆದರೆ ಏನು ಮಾಡಲಿ, ಅಪ್ಪನ ಮಾತು ಮೀರೋಕ್ಕಾಗ್ತಾ ಇಲ್ಲ. ನನಗೆ ನಿನ್ನ ಕಡೆನೂ ನೋಡೋಕ್ಕಾಗ್ತಾ ಇಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ನೀನಂತೂ ತುಂಬಾ ಇಷ್ಟಪಡ್ತಾ ಇರ್ತೀನಿ. ನೀನು ಇವತ್ತಲ್ಲ, ನಾನು ಯಾವತ್ತಾದ್ರೂ ನಾನು ಇಷ್ಟಪಡ್ತಾನೆ ಇರ್ತೀನಿ. ಇಷ್ಟಪಡ್ತಿರೋ ದಿನವೇ ಇಲ್ಲ, ಅಷ್ಟೊಂದು ಇಷ್ಟಪಡ್ತೀನಿ. ನಾನು ಮಾಡಿದ ತಪ್ಪೇನೇ, ನಾನು ಎಲ್ಲ ವಿಚಾರನೂ ಹೇಳ್ಬೋದಿತ್ತು. ನೀನೇ ತುಂಬಾ ಇದು ಮಾಡಿಬಿಟ್ಟೆ. ಅಯ್ಯೋ ಡ್ಯಾಡ್, ನಿಜವಾಗೂ ನಾನು ಇವಳನ್ನೇ ಮದುವೆ ಮಾಡ್ಕೊತೀನಿ. ಇವಳನ್ನ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ ಡ್ಯಾಡ್, ಪ್ಲೀಸ್. ಅಯ್ಯೋ ನನ್ನ ಮಗ ಇಷ್ಟಪಟ್ಟಿರೋ ಒಂದು ಹುಡುಗಿನ ಮದುವೆ ಮಾಡ್ಕೊಳಕ್ಕೂ ನಮಗೆ ಯೋಗ್ಯತೆ ಇಲ್ವಲ್ಲಪ್ಪ. ಒಳ್ಳೆ ತಂಗಿ ಮಗಳು ಅಂತ ನಮ್ಮ ವಂಶನೇ ಇವಯ್ಯ ನಿರ್ವಂಸ ಮಾಡಂಗವನಿ. ನನ್ನ ಮಗ ಇರೋನಬ್ಬ ಏನಾರ ಮಾಡ್ಕೊಬಿಟ್ರೆ ನನ್ನ ಕೈಲಿ ಸಹಿಸಕ್ಕಾಗಕ್ಕಿಲ್ವೇ? ಸಹಿಸಕ್ಕಂತೂ ಆಗಕ್ಕಿಲ್ವೇ? ಏನು ಮಾಡಲಿ? ನನ್ನ ಗಂಡ ನನ್ನ ಮಾತು ಕೇಳಲ್ವೇ? ಮಗ ನೀನು ನೋಡ್ರಿ ನಂಗೆ ಅಯ್ಯೋ ಅನ್ನಿಸ್ತದೆ ಕಣೋ, ಹೊಟ್ಟೆಲ್ಲ ಉರಿತದೆ ಕಣೋ ನನಗಂತೂ. ಪಾಪ ಹುಡುಗಿ ನೋಡು ಎಷ್ಟು ಚೆನ್ನಾಗವಳೆ, ಮುಗ್ದೆ. ನಿಂಗೆ ಸುಮ್ಮನೆ ನಿಂತ್ಕೊಳ್ಳೋಕೆ ಏನು ಕೊಡಬೇಕು? ಬಾಯಿ ಮುಚ್ಕೊಂಡು ನಿಂತ್ಕ. ನೋಡು,
ನಿನಗೆ ನಾನು ಫೈನಲಾಗಿ ಹೇಳ್ತಾ ಇದ್ದೀನಿ, ನನ್ನ ತಂಗಿ ಮಗಳನ್ನ ನೀನು ಮದುವೆ ಮಾಡ್ಕೊಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ನಾನು ಬೇರೆ ಇನ್ನೇನು ಹೇಳಲ್ಲ. ನೀನು ಅದೇನು ನಿರ್ಧಾರ ಮಾಡ್ತೀಯೋ, ನಿನಗೆ ಅಪ್ಪ ಬೇಕೋ ಇಲ್ಲ ಅವಳು ಬೇಕೋ ಒಂದೇ ಸಲ ನಿರ್ಧಾರ ಮಾಡ್ಕೊಂಬಿಡು. ಅಷ್ಟು ಬಿಟ್ಟರೆ ನಾನು ಬೇರೆ ಇನ್ನೇನು ಮಾತಾಡಲ್ಲ. ಇದನ್ನು ಮಾತ್ರ ನಿನ್ಗೆ ಹೇಳ್ಬಲ್ಲೆ ಅಷ್ಟೇ. ಬಿಡಿಯಪ್ಪ, ನಿಮ್ಮಂಥರಿಂದನೇ ಅದೆಷ್ಟು ಜನ ಲವ್ವರ್ಸು, ಅದೆಷ್ಟು ಜನ ಪ್ರೇಮಿಗಳು ಸೂಸೈಡ್ ಮಾಡ್ಕೊಂಡು ಸತ್ತೋಗೋರು, ಅದೆಷ್ಟು ಜನ ಪ್ರೇಮಿಗಳು ದೂರ ಹೋಗ್ಬಿಟ್ಟವರು. ಬಲವಂತದ ಮದುವೆ, ಇಷ್ಟಪಟ್ಟು ಮದುವೆ ನಡೆಯೋದಕ್ಕಿಂತ ಬಲವಂತವಾಗಿ ಮದುವೆ ನಡೆಯೋದೇ ಜಾಸ್ತಿ ಹೋಗ್ಬಿಟ್ಟವೆ. ಬಲವಂತವಾಗಿ ಇನ್ನೊಬ್ಬರ ಜೊತೆ ಬದುಕಬೇಕು ಅಂಥದ್ದೇ ಜೀವನ ಆಗೋಗ್ಬಿಟ್ಟೈತೆ. ಬಲವಂತದ ಜೀವನ ನನಗೂ ನೋಡಿ ಸಾಕಾಗೋಗ್ಬಿಟ್ಟೈತೆ. ಸರಿ, ನನ್ನ ಹುಡುಗಿ ಹತ್ರ ನಾನು 10 ನಿಮಿಷ ಮಾತಾಡಿ ಅವಳಿಗೇನೋ ಒಂದು ಸಮಾಧಾನ ಹೇಳಿ ಅವಳ ನಿರ್ಧಾರ ಏನು ಅಂತ ಕೇಳ್ಬಿಟ್ಟು ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ. ಅಲ್ಲಿ ತನಕ ಸ್ವಲ್ಪ ದೂರ ನಿಂತ್ಕೊಂಡಿರಿ ನೀವು. ನಮ್ಮ ಹುಡುಗಿ ಹತ್ರ ನಾನು ಸ್ವಲ್ಪ ಮಾತಾಡಬೇಕು. ನನ್ನ ಪ್ರೀತಿಗಂತೂ ಬೆಲೆ ಕೊಡ್ತಾ ಇಲ್ಲ ನೀವು. ಸರಿ ಆಯಿತು, ನೀವು ಸ್ವಲ್ಪ ದೂರ ನಿಂತ್ಕೊಳ್ಳಿ, ನಾನು ಮಾತಾಡ್ಕೊಂಡ್ಬಿಟ್ಟು ಬರ್ತೀನಿ. ಮಗ, ಬೇಜಾರು ಮಾಡ್ಕೊಬೇಡ ಕಣೋ, ಬೇಜಾರು ಮಾಡ್ಕೊಂಬೇಡ ಸರಿನಾ? ನೀನು ತುಂಬಾ ಚೆನ್ನಾಗಿರ್ತೀನಿ ನನ್ನ ತಂಗಿ ಮಗಳನ್ನ ಮದುವೆ ಮಾಡ್ಕೊಂಡ್ರೆ. ಹಾಂ ಗೊತ್ತು ಬಿಡು ಡ್ಯಾಡಿ, ನಾನು ಎಷ್ಟು ಚೆನ್ನಾಗಿರ್ತೀನಿ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟೈತೆ. ಅವಳನ್ನ ನೋಡಿ ಅವ್ರ ಮನೆಗೆ ಒಂದು 4 ದಿನ ಇದೀನಲ್ಲ, ಆವಾಗಲೇ ಗೊತ್ತಾಯ್ತು ನಾನು ಎಷ್ಟು ಚೆನ್ನಾಗಿರ್ತೀನಿ, ಎಷ್ಟು ಹ್ಯಾಪಿಯಾಗಿರ್ತೀನಿ, ಹೆಂಗಿರ್ತೀನಿ ಅಂತ ಹೇಳ್ಬಿಟ್ಟು. ನಿಮ್ಮ ತಂಗಿ ಅಲ್ವಾ, ನಿಮಗೂ ಖುಷಿನೇ ಇರ್ಬೋದು, ಆದರೆ ನನಗೆ ಯಾವ ಖುಷಿನೂ ಇಲ್ಲ. ಆದರೂ ನಿಮಗೋಸ್ಕರ ಏನಾದರೂ ಡಿಸಿಷನ್ ತಗೋಬೇಕಲ್ವಾ? ತಗೊಳ್ತೀನಿ ಆಯಿತು. ಒಂದು 10 ನಿಮಿಷ ನಾನು ಇವಳ ಹತ್ರ ಮಾತಾಡಿ ಇವಳನ್ನ ಏನಾದರೂ ಒಪ್ಪಿಸಿ ಆಮೇಲೆ ಬರ್ತೀನಿ. ನೀವು ಅಲ್ಲಿ ತನಕ ಸ್ವಲ್ಪ ಸೈಲೆಂಟಾಗಿರಿ ಆಯಿತಾ? ನಂಗೊಂದು 10 ನಿಮಿಷ ಅವಕಾಶ ಮಾಡಿಕೊಡಿ, ನಾನು ಮಾತಾಡಬೇಕು. ಆಯಿತು. ರಾಜ್ ನೋಡು, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾಳೆ ನಿನ್ನ ಬಿಟ್ಬಿಡಲ್ಲ. ಮತ್ತು ನಿಮ್ಮ ಅಪ್ಪ ಅಮ್ಮ ಇಷ್ಟೊಂದು ಸ್ಟ್ರಿಕ್ಟಾಗಿ ಹೇಳ್ತಾವ್ರೆ, ನೀನು ಈ ಥರ ಹೇಳ್ತಾ ಇದೆಯಾ? ನೋಡೆ, ನೀನೇ ಬಂದ್ಬಿಟ್ಟು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿದ್ದು. ನೀನು ಯಾಕೆ ಬರೋಕೋದೆ ಇಲ್ಲಿಗೆ? ಬಾಯಿ ಮುಚ್ಕೊಂಡು ನೀನು ಅಮೆರಿಕಾದಲ್ಲೇ ಇದ್ದಿದ್ರೆ ನನಗೆಲ್ಲನೂ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡ್ತಾ ಇದ್ನ. ನನಗೆ ಗೊತ್ತಿತ್ತು ನಮ್ಮ ಅಪ್ಪ ಅಮ್ಮ ಇಬ್ಬರೂ, ನಮ್ಮ ಅಮ್ಮ ನನ್ನ ಪರನೇ ಬಿಡು, ನಮ್ಮ ಅಪ್ಪ ಮಾತ್ರ ಯಾವುದೇ ಕಾರಣಕ್ಕೂ ನಾನು ತಂಗಿ ಮಗಳನ್ನ ಬಿಟ್ಕೊಡಲ್ಲ ಅಂತ ನನಗೆ ಮೊದಲಿಂದನೇ ತುಂಬ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಹೇಳಿದ್ದು, ಅದಕ್ಕೆ ನಾನು ಮದುವೆಗೆ ಓಕೆ ಅಂತ ಹೇಳಿದ್ದು. ನೀನೇ ಅರ್ಥ ಮಾಡ್ಕೊಂಡಿಲ್ಲ ಸ್ವಲ್ಪನೂ. ದೊಡ್ಡ ರಾಧಾ ಅಂತ ಮಾಡಿಬಿಟ್ಟೆ ನೀನಂತೂ. ನಿನಗೆ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಿಲ್ಲ. ನೋಡು, ನೀನು ಅರ್ಥ ಮಾಡ್ಕೊ, ನಾನು ಯಾವತ್ತಿದ್ರು ನಿನ್ನೋನೇನೆ. ನೋಡು, ನಾನು ಏನು ಪ್ಲಾನ್ ಮಾಡಿದ್ದೆ ಅಂತ ಹೇಳಿದ್ರೆ, ಇವಳನ್ನ ಇಲ್ಲಿ ಮದುವೆ ಮಾಡ್ಕೊಳ್ಳೋದು. ನೀನು ಅಮೆರಿಕಾದಲ್ಲೇ ಇರ್ತೀಯಲ್ವಾ, ಇವಳನ್ನ ಸುಮ್ಮನೆ ಅಮೆರಿಕಕ್ಕೆ ಕರ್ಕೊಂಡು ಬಂದುಬಿಟ್ಟು ನಾನು ನಿನ್ನ ಜೊತೆಗೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರೋಣ. ಇವಳನ್ನ ಯಾವುದಾದ್ರೂ ಒಂದು ಚಿಕ್ಕ ಮನೆಗೆ ಬಿಸಾಕ್ಬಿಟ್ಟು ನಾನು ನೀನು ದೊಡ್ಡ ಮನೆ ಮಾಡ್ಕೊಂಡು, ಅಯ್ಯೋ ನಾನು ಫುಲ್ ಬಿಸಿ ಇದ್ದೀನಿ, ಹಗಲು ರಾತ್ರಿಗೆ ಅದು ಇದು ಕಷ್ಟ ಅಂತ ಹೇಳ್ಬಿಟ್ಟು ನಾನು 24 ಗಂಟೆ ನಿನ್ನ ಜೊತೆ ಇರಬೇಕು ಅಂತ ಏನೆಲ್ಲ ಪ್ಲಾನ್ ಮಾಡಿದ್ದೆ ಗೊತ್ತಾ? ಆ್ಯಕ್ಚುಲಿ ಅಮೆರಿಕಾದಲ್ಲಿ ಇನ್ನೊಂದು ಚಿಕ್ಕ ಮನೆಯೂ ಮಾಡಿದ್ದೆ ನಾನು ಇವಳಿಗೋಸ್ಕರ ಅಂತ ಹೇಳ್ಬಿಟ್ಟು. ಆದರೆ ನೀನು ಎಲ್ಲ ಹಾಳು ಮಾಡಿಬಿಟ್ಟೆ ಪ್ಲಾನ್ನ. ಹೌದಾ? ಈ ಪ್ಲಾನ್ ಇನ್ನು ಮೊದಲೇ ನನಗೆ ಹೇಳ್ಬೇಕು ತಾನೇ? ಏನು ಹೇಳಬೇಕು? ನಾನು ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊಂಡು ಇನ್ನೊಂದು ಹುಡುಗಿನ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ಬೇಕಾ ನಿನಗೆ? ಹೇಳು. ನೋಡು, ನಿಂಗೆ ಅರ್ಥ ಆಗ್ತಿಲ್ಲ. ಒಂದು ಸ್ವಲ್ಪ ದಿನ ನಮ್ಮ ಅಪ್ಪ ಅಮ್ಮ ಇರೋ ತನಕನೂ ನೀನು ಹೆಂಡ್ತಿ ಅಲ್ಲ ಅನ್ನಂಗೆ ಸ್ವಲ್ಪ ದೂರ ಇಟ್ಕೊಂಡು ಮ್ಯಾನೇಜ್ ಮಾಡಿ, ನಮ್ಮ ಅಪ್ಪ ಅಮ್ಮಗೆ ಫುಲ್ ವಯಸ್ಸಾಗಿ ಮೂಲೆ ಸೇರಿದ್ಮೇಲೆ ಆಮೇಲೆ ನಿನ್ನೂ ಕರ್ಕೊಂಡು ಬಂದುಬಿಟ್ಟು ನಮ್ಮ ಮನೆಗೆ ಇರಿಸ್ಕೊಂತ ಇದ್ದೆ. ಹೆಂಗೋ ಇಬ್ಬರು ಹಾಯಾಗಿರ್ಬೋದು, ಹ್ಯಾಪಿಯಾಗಿರ್ಬೋದಿತ್ತು. ಆದರೆ ಇವಾಗ ನೋಡು, ನೀನು ಮಾಡಿದ ಕೆಲಸಕ್ಕೆ ಎಲ್ಲ ಎಡವಟ್ಟ ಹೋಗ್ಬಿಡ್ತು. ನೀನು ಸ್ವಲ್ಪ ಅರ್ಥನೂ ಮಾಡ್ಕೊಂಡಿಲ್ವಲ್ಲ ನೀನು ನನ್ನ ಪ್ಲಾನ್ನ. ನನಗೇನೋ ಗೊತ್ತಿತ್ತು ನೀನು ಇಂಥ ಪ್ಲಾನ್ ಮಾಡ್ತೀನಿ, ನಿಮ್ಮ ಮನೇಲಿ ಒಪ್ಪಲ್ಲ ಅಂತ ನನಗೇನು ಗೊತ್ತಿತ್ತು? ನೀನು ಎಂದಾದರೂ ಹೇಳಿದ್ದೆ ನನಗೆ? ಹೇಳು. ಸರಿ, ಈಗ ಕೇಳಿಸ್ಕೊ, ನಾನು ಏನು ಪ್ಲಾನು ಅಂತಂದರೆ, ಸರಿ ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನು ನೀನು ಮದುವೆ ಮಾಡ್ಕೊಳ್ಳೋಣ, ಓಕೆನಾ? ಅದಕ್ಕೂ ಮುಂಚೆ ಈ ಬಿತ್ರಿ ಅವಳಲ್ಲ, ಇವಳನ್ನೇ ಮದುವೆ ಮಾಡ್ಕೊತೀನಿ ನಾನು. ಈ ಹಳ್ಳಿ ಜನಗಳಿಗೆಲ್ಲನೂ ಗೊತ್ತಾಗಂಗೆ ಎಲ್ಲೋ ಒಂದು ಹತ್ರ ಸಿಂಪಲಾಗಿ ದೇವಸ್ಥಾನದಾಗ ತಾಳಿ ಕಟ್ಕೊತೀನಿ. ಇಷ್ಟ ಇಲ್ಲ ನಂಗೆ ಗ್ರ್ಯಾಂಡ್ ಮದುವೆ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅಮೆರಿಕಕ್ಕೆ ಬರ್ತೀನಿ. ಈಗ ಆಲ್ರೆಡಿ ನಾವು ಇದೀವಲ್ಲ ಮನೇಲಿ, ಆ ಮನೇಲಿ ನಾನು ನೀನು ಸ್ಟೇ ಮಾಡೋಣ. ಅವಳನ್ನ ಯಾವುದಾದ್ರೂ ಒಂದು ಚಿಕ್ಕ ಮನೇಲಿ ಇರಿಸ್ಬಿಡೋಣ. ಏನು ತೊಂದರೆ ಇಲ್ಲ ಅಲ್ವಾ? ಅವಳು ಚಿಕ್ಕ ಮನೇಲೆ ಬಿದ್ದಿರಲಿ, ವಾರಕ್ಕೊಂದು ದಿನ 2 ದಿನ ಅವಳ ಮನೆಗೆ ಹೋಗ್ಬಿಟ್ಟು ಸುಮ್ಮನೆ ಬರ್ತೀನಿ. ನಾನು 24 ಗಂಟೆ ನಿನ್ನ ಜೊತೆನೇ ಇರ್ತೀನಿ. ಯೋಚನೆ ಮಾಡು, ಈ ಪ್ಲಾನ್ ಬೆಟರಾ? ಇಲ್ಲ ಅಂತಂದರೆ ನೀನು ನನ್ನನ್ನು ಬಿಟ್ಬಿಟ್ಟು ಹೋಗಿ ಒಬ್ಬಳೇ ಇರೋದು ಬೆಟರಾ? ನೀನೇ ಯೋಚನೆ ಮಾಡು. ಎರಡರಾಗ ನೀನು ಯಾವ ನಿರ್ಧಾರ ತಗೊಂತೀಯೋ ಅದು ನಿನಗೆ ಬಿಟ್ಟಿದ್ದು. ನಾನು ಬೇರೆ ಇನ್ನೇನು ಮಾತಾಡೋಕ್ಕಂತೂ ಆಗಲ್ಲ. ಈಗ ಅಪ್ಪ ಏನೋ ಹೇಳ್ತಾವ್ರಲ್ಲ, ಏನೋ ಕೊಡ್ತೀನಿ ಮಾಡ್ತೀನಿ ಅಂತ. ಸರಿ ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊಂಡ್ಬಿಟ್ಟು ನೀನು ಸುಮ್ಮನೆ ಅಮೆರಿಕಕ್ಕೆ ಹೊರಟೋಗ್ಬಿಡು. ನಾನು ಉಳಿದಿರೋದೆಲ್ಲ ನಾನು ನೋಡ್ಕೊತೀನಿ, ಸರಿನಾ? ಅಂದರೆ ಗ್ಯಾರಂಟಿ ನಾನು ನೀನು ಜೊತೆಲಿರ್ಬೋದು ಅಷ್ಟೇ ತಾನೇ? ಆರಾಮಾಗಿ ನಾನು ನೀನು ಜೊತೆಗಿರ್ಬೋದು. ರಾಜ್ ಇದ್ರಲ್ಲೇನೂ ಮೋಸ ಇಲ್ಲ ತಾನೇ? ನಾನು ಯಾಕೆ ಮೋಸ ಮಾಡಲಿ? ನಾನು ಅಷ್ಟು ಮೋಸ ಮಾಡಿದ್ರು ನಮ್ಮಪ್ಪ ನಿನಗೆ ಬೇಕಾದಷ್ಟೆಲ್ಲ ದುಡ್ಡು ಕೊಟ್ಟಿರ್ತೈತೆ ತಾನೇ? ನೀನು ಅಲ್ಲಿರೋ ಅಷ್ಟು ದುಡ್ಡೆಲ್ಲ ಕೊಟ್ಟಿರ್ತಾರೆ ತಾನೇ? ನಾನು ಯಾಕೆ ನಿನಗೆ ಮೋಸ ಮಾಡಲಿ? ನೀನು ಆರಾಮಾಗಿ ಇರ್ಬೋದಲ್ವ? ನಾನು ಇಲ್ಲ ಅಂದ್ರೂ ಆದರೂ ನಾನು ನಿನಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಅರ್ಥ ಮಾಡ್ಕೊ. ಸರಿ ಆಯಿತು, ನೀನು ಹೇಳ್ದಂಗೆ ಆಗಲಿ, ನೀನು ಹೇಳ್ದಂಗೆ ಮಾಡ್ತೀನಿ. ಸರಿ ಇರು, ಈಗ ನಾನು ಹೊರಟೋಗ್ತೀನಿ ಅಂಕಲ್ ಅಮೆರಿಕಾಗೆ ಅಂತ ಹೇಳ್ಬಿಡು. ಆಯಿತು. ಡ್ಯಾಡ್, ಹೇಳೋ, ಏನು ನಿರ್ಧಾರ ಮಾಡಿದ್ರಿ? ಅಂಕಲ್, ನಾನು ಅಮೆರಿಕಾಗೆ ಹೊರಟೋಗ್ತೀನಿ. ನಿಜವಾಗ್ಲೂ? ನಾನಿರಲ್ಲ, ನಾನು ಅಮೆರಿಕಾಗೆ ಹೊರಟೋಗ್ಬಿಡ್ತೀನಿ. ನನಗೆ ಅರ್ಥ ಆಯಿತು. ನಾನು ಒಬ್ಳಿಂದ ನಿಮ್ಮ 2 ಫ್ಯಾಮಿಲಿನೂ ದೂರ ಆಗೋದು ಬೇಡ, ನಿಮ್ಮ 2 ಫ್ಯಾಮಿಲಿನೂ ಹೊಡೆದೋಗೋದು ಬೇಡ. ನಾನು ದೂರನೇ ಹೋಗ್ತೀನಿ ಅಂಕಲ್. ಹಬ್ಬ, ಈಗ ನನಗೆ ಸಮಾಧಾನ ಆಯಿತು. ನಿನಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆನೂ ನಾನು ಮಾಡ್ತೀನಿ ಕಣಮ್ಮ. ಸರಿ ಅಂಕಲ್, ಆಯಿತು. ಮಗನೇ, ಕೊನೆಗೂ ನೀನು ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ ಬಿಡೋ. ಅಪ್ಪ, ನಾನು ಯಾವತ್ತಿದ್ರೂ ನಿನ್ನ ಮಗನೇ ಅಲ್ವಾ? ಹ್ಞೂ ಕಣೋ. ಸರಿ ಅಂಕಲ್. ಸರಿ ರಾಜ್, ನಾನು ನೋಡ್ತೀನಿ. ಮಿಸ್ ಯು. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ಅದು ಒಂದ್ಸಲ ಮನೆಗೆ ಬಂದುಬಿಟ್ಟು ಹೇಳಿದ್ರೆ ಚೆನ್ನಾಗಿರುತ್ತಮ್ಮ ನನ್ನ ತಂಗಿ ಹತ್ರ. ಸರಿ ಅಂಕಲ್, ಆಯಿತು. ಅಪ್ಪ ಸತ್ಯ, ನಂಗೆ ಈಗ ಸಮಾಧಾನ ಆಯಿತು. ಮತ್ತೆ ಮೊನ್ನೆಯೊಡಿನೇ ಮನೆ ಸೊಸೆ ಆಯ್ತಳ.